ಯಾರು ಅಲ್ಲಿ ಮಸೀದಿ ಈಗ ಒಂದು ನಿಮಿಷ ಏಕಾಏಕಿ ಕಲ್ಲು ತೂರಾಟ ಪ್ರಾರಂಭ ಆಯಿತು ಅಂತೀರಲ್ಲ, ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ಲು ತೂರಾಟ ನಡೀತು. ಎಲ್ಲಿತ್ತು ಕಲ್ಲಲ್ಲಿ? ರಸ್ತೆ ಒಳಗೆ ಕಲ್ಲಿತ್ತಾ? ಹೈವೇ ಅಲ್ಲೇನು ಜಲ್ಲಿಗಿಲ್ಲಿ ಹಾಕಿದ್ರೆ ರಸ್ತೆನಲ್ಲಿ? ಎಲ್ಲಿಂದ ಬಂತು ಕಲ್ಲು? ಎಲ್ಲಿಂದ ಬಂತು ತಲವಾರು? ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು? ಈ 10 ನಿಮಿಷದಲ್ಲಿ ರೆಡಿ ಆಯಿತಾ ಅದು? ಆ್ಯಸಿಡ್ ಬಾಟ್ಲ್ಗಳು ಎಲ್ಲ 10 ನಿಮಿಷದಲ್ಲಿ ರೆಡಿ ಆಯ್ತಾ? ಇದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ? ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯಿತು ಅಂತ ಹೇಳಲ್ಲ ನಾನು. ಈಗ ಮುಸಲ್ಮಾನ್ ಅಂಗಡಿಗಳನ್ನು ಸುಟ್ಟಿದ್ದಾರೆ, ಅವರು ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನು ಸುಟ್ಟಿದ್ದಾರೆ. ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ, ಇವ್ರದ್ದು ಸುಟ್ಟಿದ್ದಾರೆ. ಎರಡು ಥರ ಆಯಿತು. ಇದಕ್ಕೆ ಕಾರಣ ಯಾರು? ಸರ್ಕಾರದ ವೈಫಲ್ಯ. ಇಲ್ಲಿ ಈಗ ಗಲಾಟೆಯಾಗಿ ಬೆಂಕಿ ಹಚ್ಚಿ ಎಲ್ಲ ಮುಗಿದ ಮೇಲೆ ಈಗ 50 ಜನ ಅರೆಸ್ಟ್ ಮಾಡ್ತೀವಿ, 54 ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟ್ರೆ ಹೋಮ್ ಮಿನಿಸ್ಟ್ರು ಈಗ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೊತ್ತಾಯ್ತು. ನಿನ್ನೆ ರಾತ್ರಿನೇ ನಾನು ಯಾವಾಗ ನನಗೆ ವಿಷಯ ಬಂದಿದೆಯಣ್ಣ, ನಿನ್ನೆ ರಾತ್ರಿ ನಾನು ಮೊನ್ನೆ ರಾತ್ರಿನೇ ಹೇಳಿದ್ನಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ. ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಬಹುಶಃ ನಿನ್ನೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದೋಗಿದ್ದಾರೆ. ಇದೆಲ್ಲ ಆದಮೇಲೆ ಮತ್ತೆ ಇವ್ರು ಮಾಡ್ಕೊಂಡಿರ್ತ ತಪ್ಪು ಅರಿವಾಗಿದೆಯಲ್ಲ, ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ. ಈಗ ನಾವೀಗ ನಿಮ್ಮ ಮುಂದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೊರಡ್ತೀವಿ ಅನ್ನೋದು ಗೊತ್ತವರಿಗೆ. ಅದಕ್ಕೀಗ ಸಮಜಾಯಿಷಿ ಕೊಡೋದಕ್ಕೆ ಈಗಾಗಲೇ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ, ಸ್ಟಡಿವಾಗಿ ಇವತ್ತು ವೈಫಲ್ಯ ಎದ್ದಿದ್ದ ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡು ಹೋಗಿ ಸಸ್ಪೆಂಡ್. ಮೊನ್ನೆ ಯಾಕೆ ಮಾಡಲಿಲ್ಲ? ಇಲ್ಲಿ ಸಸ್ಪೆಂಡ್ ಮಾಡಿರೋ ಅಧಿಕಾರಿ ಯಾರು? ಇಲ್ಲಿ ಅಶೋಕ್ ಕುಮಾರ್ ಅಂತೇಳಿ ಈ ಇಷ್ಟು ಜನ ಸೇರಿಸೋರಲ್ಲ ಈಗ ಇದರಲ್ಲಿ FIR ಅಲ್ಲಿ ಈ ಶೀಟ್ಗಳಲ್ಲಿ ಸೇರಿಸಿ ಸೈನ್ ಹಾಕಿರೋ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿ ಇದನ್ನು ಈ ಹೆಸರುಗಳನ್ನ ಹೇಗೆ ನೀವು ನಂಬ್ತೀರಿ?